ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ನಾಳೆ ಬರುವಂತಹ ಎಕ್ಸಾಮಿಗೆ ಬರುವ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದು. ಸೊ ಎಲ್ಲ ಚಾಪ್ಟರಿನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ನಿಮಗೆ ಓದಲಿಕ್ಕೂ ಕೂಡ ಟೈಮ್ ಇಲ್ಲ. ಸೊ ಮೊನ್ನೆಯಿಂದ ಯಾರ್ಯಾರು ನನ್ನ ಚಾನಲಿನ ವೀಡಿಯೋಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀರಿ, ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಮೇಯ್ನಾಗಿ 6 ಚಾಪ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡಿ ಆ 6 ಚಾಪ್ಟರ್ನ ಓದಿದ್ರೆ ನೀವು ಖಂಡಿತವಾಗ್ಲೂ ಕೂಡ 100 ಔಟ್ ಆಫ್ 100 ಸ್ಕೋರ್ನ ಮಾಡಬಹುದು ಅನ್ನೋದನ್ನು ಹೇಳಿದ್ದೀನಿ. ಸೊ 2 ಮಾರ್ಕ್ಸಿಗೆ ಬರೋದಾದರೆ ಅವರು ಟೋಟಲಾಗಿ ನಿಮಗೆ 14 ಕ್ವಶನ್ಸನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ನೀವು 9 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಸೊ ಪಾರ್ಟ್ ಬಿಯಲ್ಲಿ, ಸೆಕ್ಷನ್ ಬಿಯಲ್ಲಿ ಟೋಟಲಾಗಿ 18 ಮಾರ್ಕ್ಸನ್ನು ತಗೊಳ್ಳುವಂಥ ಅವಕಾಶ ಇದೆ. ಸೊ ನೀವು ಎಷ್ಟು ಕ್ವಶನ್ಸಿಗೆ ಅಟೆಂಡ್ ಮಾಡಬೇಕು? 9 ಕ್ವಶನ್ಸಿಗೆ ಅಟೆಂಡ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಪಾರ್ಟ್ ಏನಿದೆ ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಪಾರ್ಟು ಸೆಕೆಂಡ್ ಚಾಪ್ಟರ್ ಇದೆಯಲ್ಲ ನಿಮಗೆ, ಆ ಸೆಕೆಂಡ್ ಚಾಪ್ಟರಲ್ಲಿ 2 ಮಾರ್ಕ್ಸಿನ 4 ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ನಾನು ಸೆಕೆಂಡ್ ಚಾಪ್ಟರ್ನ ತೊಗೊಂಡಿದ್ದೀನಿ. 6th ಚಾಪ್ಟರಲ್ಲಿ 2 ಕ್ವಶನ್ಸ್ ಬರುತ್ತೆ, ಆ ಚಾಪ್ಟರ್ನ ತೊಗೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ ಮ್ಯಾಕ್ರೋದಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ 2 ಕ್ವಶನ್ಸ್ ಬರುತ್ತೆ, ಅದು ತೊಗೊಂಡಿದ್ದೀನಿ. ಮತ್ತು 3ನೇ ಚಾಪ್ಟ್ರಲ್ಲಿ 1 ಕ್ವಶನ್ ಬರುತ್ತೆ, 6ನೇ ಚಾಪ್ಟ್ರಲ್ಲಿ 1 ಕ್ವಶನ್ ಬರುತ್ತೆ. ನೀವು ಅಟೆಂಡ್ ಮಾಡಬೇಕಾಗಿರೋದೆಷ್ಟು? 9. ಸೊ ಇಲ್ಲಿ 4 ಕ್ವಶನು, ಇಲ್ಲಿ 2 6 ಆಯಿತು, ಇಲ್ಲಿ 2 8 9 ಕ್ವಶನ್ ಇಲ್ಲಿಗೆ ಆಗೋಗುತ್ತೆ. ಸೊ ಎಕ್ಸ್ಟ್ರಾ ನೀವು ಒಂದು ಓದ್ಕೊಂಡಿರಬೇಕು. ಯಾಕಂತ ಹೇಳಿದರೆ ಎಲ್ಲಾದರೂ ಒಂದು ಕ್ವಶನ್ ಆ ಕಡೆ ಈ ಕಡೆ ಆದಾಗ ಎಕ್ಸ್ಟ್ರಾ ಒಂದು ಓದ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೀನಿ. ಮತ್ತೊಂದು 3 ಕ್ವಶನ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಷ್ಟೇ. ಆದರೆ ನೀವು ಒಂದು ತಿಳ್ಕೊಬೇಕು, ನೀವೇನಾದರೂ ಇಲ್ಲಿ 18 ಮಾರ್ಕ್ಸನ್ನು ತಗೊಳ್ಳೇಬೇಕು ಅನ್ನೋದಿದ್ದರೆ ಈ 5 ಚಾಪ್ಟರ್ ಏನು ಕೊಟ್ಟಿದ್ದೀನಿ ಇನ್ಕ್ಲೂಡಿಂಗ್ ಇದು ತೊಗೊಳ್ಳಿ, ಓಕೆನಾ? ಈ 5 ಚಾಪ್ಟರಲ್ಲಿ ನಾನು ಏನೇನು ಕ್ವಶನ್ಸನ್ನು ಕೊಟ್ಟಿದ್ದೀನಿ ಮಕ್ಕಳೇ, ಒಂದು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಎಕ್ಸಾಂಪಲಿಗೆ ಹೇಳೋದಾದರೆ ಇಲ್ಲಿ ಕೊಡೋದು 4 ಕ್ವಶನು, ಬಟ್ ನಾನು ನಿಮಗೆ 6 ಕ್ವಶನ್ ಕೊಟ್ಟಿದ್ದೀನಿ, 6ರಲ್ಲಿ 4 ಬರುತ್ತೆ. 6th ಚಾಪ್ಟ್ರಲ್ಲಿ ನಾನು ಕೊಟ್ಟಿರೋದು 6 ಕ್ವಶನು, ಅದರಲ್ಲಿ 2 ಬರ್ಬಹುದಲ್ಲ, ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಚಾಪ್ಟರಲ್ಲಿ, ಸೆಕೆಂಡ್ ಪಾರ್ಟಿನ ಸೆಕೆಂಡ್ ಚಾಪ್ಟ್ರಲ್ಲಿ ಒಂದು 6 ಕ್ವಶನ್ಸ್ ಇದೆ, ನೀವು ಒಂದು 2 ಪ್ರಿಪೇರ್ ಆಗಬೇಕು. 3ನೇ ಚಾಪ್ಟ್ರಲ್ಲಿ ಒಂದು 4 ಕ್ವಶನ್ಸ್ ಇದೆ, ನೀವು ಒಂದು ಕ್ವಶನಿಗೆ ರೆಡಿ ಆಗಬೇಕು. ಅದರ ಅರ್ಥ ಏನು? ಇಲ್ಲಿ ನಾನು ಸೆಕೆಂಡ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದೀನಿ, 6th ಎಷ್ಟು ಕೊಟ್ಟಿದ್ದೀನಿ, ಟೋಟಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ 5 ಚಾಪ್ಟರಲ್ಲಿ ನಾನು ಕೊಟ್ಟಿರುವ ಅಷ್ಟು ಕ್ವಶನ್ಸಿಗೆ ನೀವು ಪ್ರಿಪೇರ್ ಆದರೆ ಬೇರೆ ಚಾಪ್ಟರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟಕ್ಕೆ ಪ್ರಿಪೇರ್ ಆಗಿ 18 ಮಾರ್ಕ್ಸಿನ ಈಸಿಯಾಗಿ ತಗೊಳ್ಬೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಕ್ವಶನ್ಸ್ ಯಾವುದ್ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಫಾಸ್ಟ್ ಆಯಿತು ಅಂತ ಹೇಳಿದ್ರೆ ಆಗುತ್ತೆ ಕೂಡ, ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ, ಆಯಿತಾ? ಒನ್ಸ್ ಅಗೇನ್, ಈ 5 ಚಾಪ್ಟರಲ್ಲಿ ಕೊಟ್ಟಿರುವ ಎಲ್ಲ ಕ್ವಶನ್ಸನ್ನ ಓದ್ಕೊಂಡು ಹೋದರೆ ಅಷ್ಟೇ ನಿಮಗೆ 18 ಮಾರ್ಕ್ಸ್ ಸಿಗೋದು, ನೆನಪಿರಲಿ. ಹಿಯರ್ ಸೆಕೆಂಡ್ ಚಾಪ್ಟರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನು, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಜೆಟ್ ಲೈನ್ ಆ್ಯಂಡ್ ಬಜೆಟ್ ಸೆಟ್? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಬಜೆಟ್ ಲೈನ್, ಬಜೆಟ್ ಸೆಟ್. ಬಜೆಟ್ ಲೈನ್ ಅಂತ ಹೇಳಿದರೆ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಪ್ರೈಸ್ ಲೈನ್, ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಆಪರ್ಚುನಿಟಿ ಸೆಟ್. ಇಟ್ ಈಸ್ ಎ ಲೋಕಸ್ ಆಫ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ದ 2 goods which the consumer consumes and whose price is equal to his income. It is a collection of all bundles available to a consumer at the existing price at a given level of income. So ಇನ್ನೊಂದು ಇಂಪಾರ್ಟೆಂಟ್ ಕ್ವಶನು, ಸ್ಟೇಟ್ ದ ಲಾ ಆಫ್ ಡಿಮ್ಯಾಂಡ್. 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗಾಗಿರೋದ್ರಿಂದ ಇಷ್ಟನ್ನು ಬರೀಬೇಕು. ಲಾ ಆಫ್ ಡಿಮ್ಯಾಂಡ್ ಸ್ಟೇಟ್ಸ್ ದ್ಯಾಟ್ ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್, there is a negative relation between demand for a commodity and its price. In other words, when price of the commodity increases, demand for it falls, and when price of the commodity decreases, demand for it rises, other factors remaining the constant. Next one, mention 2 different approaches which explain consumer behavior. First one, cardinal utility analysis, law of diminishing marginal utility. Second one, ordinal utility analysis, indifference curve analysis. Next one, what do you mean by price elasticity of demand? Price elasticity of demand is a measure of the responsiveness of the demand for a good to changes in its price. It is measured by using the following formula. PED is equal to percentage change in demand for the good by percentage change in price of the good. Next one, what do you mean by inferior goods? Give example. The inferior goods are those goods
for which the demand increases with the fall in income of consumer and vice versa. That is, there will be a negative relationship between income of consumer and demand for inferior goods. Next one, what is monotonic preference? Answer is, a consumer's preference are said to be monotonic if and only if between any two bundles the consumer prefers the bundle which has more of at least one of the goods and no less of the other good as compared to the other bundle. ನೆಕ್ಸ್ಟ್ ಒನ್, ಈ ಚಾಪ್ಟ್ರಲ್ಲಿ 6 ಕ್ವಶನ್ಸ್ ಅಷ್ಟೇ. ನೆಕ್ಸ್ಟು ನಿಮಗೆ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಏನಿದೆ ಈ ಚಾಪ್ಟ್ರಲ್ಲಿ ಸಿಕ್ಸ್ತ್ ಚಾಪ್ಟರು. ಈ ಚಾಪ್ಟ್ರಲ್ಲಿ ಬರುವಂತಹ ಟೋಟಲ್ ಕ್ವಶನ್ಸ್ ಎಷ್ಟು? 2 ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ 2 ಮಾರ್ಕ್ಸಿಗೆ. ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ ನಾನು ಕೊಟ್ಟಿರೋದು ನಿಮಗೆ 4 ಕ್ವಶನ್ಸು. ಸೊ ಈ 4 ಕ್ವಶನ್ಸಲ್ಲಿ ನೀವು 4ಗೂ ಕೂಡ ಪ್ರಿಪೇರ್ ಆಗಲೇಬೇಕು. ಸ್ಟೇಟ್ ದ ಮೀನಿಂಗ್ ಆಫ್ ಆವರೇಜ್ ರೆವಿನ್ಯೂ ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ. Marginal revenue of a firm is defined as the increase in total revenue for a unit increase in the firm's output. ಫಾರ್ಮುಲಾ ಬರಿಬೇಕು. ನೆಕ್ಸ್ಟ್ ಒನ್, ಆವರೇಜ್ ರೆವಿನ್ಯೂ. ವಿ ಕ್ಯಾಲ್ಕುಲೇಟ್ ಆವರೇಜ್ ರೆವಿನ್ಯೂ ಬೈ ಡಿವೈಡಿಂಗ್ ಟೋಟಲ್ ರೆವಿನ್ಯೂ ಬೈ ದ ಕ್ವಾಂಟಿಟಿ ಸೋಲ್ಡ್. ಒನ್ಸ್ ಅಗೈನ್ ಫಾರ್ಮುಲಾ. ನೆಕ್ಸ್ಟ್ ಒನ್, ರೈಟ್ ದ ಫೀಚರ್ಸ್ ಆಫ್ ಮೊನೋಪಲಿ. ಎಕ್ಸಿಸ್ಟೆನ್ಸ್ ಆಫ್ ಸಿಂಗಲ್ ಸೆಲ್ಲರ್ ಆರ್ ಫರ್ಮ್, no close substitutes, barriers on entry of new firms, uniform price or price discrimination. 2 ಮಾರ್ಕ್ಸಿಗೆ 4 ಪಾಯಿಂಟ್ಸನ್ನು ಕೂಡ ಬರೀರಿ, ಎಕ್ಸ್ಪ್ಲನೇಷನ್ ನೀಡಿಲ್ಲ. ನೆಕ್ಸ್ಟ್ ಒನ್, ರೈಟ್ ದ ಮೀನಿಂಗ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಆ್ಯಂಡ್ ಗಿವ್ ಆ್ಯನ್ ಎಕ್ಸಾಂಪಲ್. ವೆನ್ ದ ಮಾರ್ಕೆಟ್ ಸ್ಟ್ರಕ್ಚರ್ ಹ್ಯಾಸ್ ಲಾರ್ಜ್ ನಂಬರ್ ಫರ್ಮ್ಸ್, free entry and exit of firms and differentiated goods, then it is called monopolistic competition. For example, there is large number of soaps producing firms. State the relationship between marginal revenue and price elasticity of demand. The values of marginal revenue have a relation with the price elasticity of demand. Price elasticity of demand is more than 1 when the marginal revenue has a positive value and becomes less than the unity when marginal revenue has a negative value. Next to second part, second chapter, national income accounting. ಈ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ಸಿನ 2 ಕ್ವಶನ್ಸನ್ನು ಕೇಳ್ತಾರೆ. ಸೊ ಇಲ್ಲಿ ಟೋಟಲ್ ಆಗಿ ನಾನು ಕೊಟ್ಟಿರುವಂಥದ್ದು 6 ಕ್ವಶನ್ಸು. ಈ 6 ಕ್ವಶನ್ಸಿಗೂ ಪ್ರಿಪೇರ್ ಆಗಬೇಕು. ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? Mention their rewards. Answer, land gets rent, labor gets wages, capital gets interest, organization gets profit. Next one, mention 3 methods of measuring GDP, national income. Answer, product or value added method, expenditure method, income method. Next one, what do you mean by externalities? Mention its 2 types. Externalities refers to the benefits or harms a firm or an individual causes to another for which they are not paid or penalized. Next one, they do not have any market in which they can be bought and sold. ಆನ್ಸರ್ನ ಕಂಟಿನ್ಯೂ ಮಾಡಬೇಕು. ಹಿಯರ್ ಎಕ್ಸ್ಟರ್ನಾಲಿಟೀಸ್ ಅಲ್ಲಿ 2 ಟೈಪ್ಸ್ ಇದೆ, ಪಾಸಿಟಿವ್ ಎಕ್ಸ್ಟರ್ನಾಲಿಟೀಸ್, ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್. ನೆಕ್ಸ್ಟ್ ಒನ್, write the difference between nominal and real GDP. One of the very important question. Here nominal GDP, it is the value of GDP at current prevailing prices. Real GDP, it is evaluated at constant set of prices, that is by keeping base year's price index. Next one, nominal GDP, it is not reliable. Real GDP, it is reliable. Nominal GDP, it does not give real picture of economic development of a country. Here real GDP, it gives real picture of economic development of a country. Next one, distinguish between stock and flow. Distinguish between stock and flow. Give example. So 2 marks here. Answer, stock, it is that quantity of economic variable which is measured at a particular point of time. Flow means it refers to that quantity of economic variable measured over a period of time. Example, stock ಗೆ capital, inventory, wealth, etc. Here flow,
Examples are net investment, salary, etc. Next one, what is the difference between consumer goods and capital goods? Here consumer goods, these are the goods which are purchased for consumption by ultimate consumers. For example, food, clothes and services like recreation. Capital goods, these are the durable goods which are used in the production process. For example, machinery, tools, implements, etc. ಸೊ ಇಲ್ಲಿಗೆ ನಿಮಗೆ ಈ ಚಾಪ್ಟರು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒನ್, ಸೆಕೆಂಡ್ ಪಾರ್ಟಲ್ಲಿ ಸೆಕೆಂಡ್ ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಈ ಚಾಪ್ಟ್ರಲ್ಲಿ ಕೇಳೋವಂಥದ್ದು 1 ಕ್ವಶನು, ಬಟ್ ಇಲ್ಲಿ ನಾನು ಕೊಟ್ಟಿರೋದು 6 ಕ್ವಶನ್ಸು. ನೀವು ಬೇಕಿದ್ರೆ ಬೇರೆ ಚಾಪ್ಟರ್ನ ಚಾಯ್ಸ್ ಆಗಿ ತೊಗೊಳ್ಬಹುದು. ಆದರೆ ಈ ಚಾಪ್ಟರಲ್ಲಿ 1 ಕ್ವಶನ್ ಆದರೂ ಕೂಡ ಯಾಕಿದೆ ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ನಾನು 6 ಚಾಪ್ಟರ್ಸ್ನ ಓದ್ಕೊಳ್ಳೋ ಟಾರ್ಗೆಟ್ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಈ ಚಾಪ್ಟರ್ ಕೂಡ ಒಂದು. ಈ ಚಾಪ್ಟ್ರಲ್ಲಿ ಟೋಟಲ್ ಆಗಿ 14 ಮಾರ್ಕ್ಸ್ ಕವರ್ ಆಗುತ್ತೆ. ಹಾಗಾಗಿ ನೀವು ಹೇಗಿದ್ರೂ ಕೂಡ ಲೆಂತಿ ಕಾನ್ಸೆಪ್ಟ್ಗಳನ್ನ ಓದ್ಕೊಂಡಿರ್ತೀರಿ. ಫಾರ್ ಎಕ್ಸಾಂಪಲ್ ಫಂಕ್ಷನ್ಸ್ ಆಫ್ ಮನಿ ಆಗಿರ್ಬೋದು, ಅದರಲ್ಲಿ ಓದ್ಕೊಂಡಿರೋದ್ರಿಂದ ಅದರಲ್ಲೇ ಒಂದು ಪಾಯಿಂಟು ನಿಮಗೆ 2 ಮಾರ್ಕ್ಸಿಗೂ ಕವರ್ ಆಗೋದ್ರಿಂದ ಈ ಚಾಪ್ಟ್ರಲ್ಲಿ ಬರುವಂತಹ 6 ಕ್ವಶನ್ಸ್ಗೆ ನೀವೇ ಪ್ರಿಪೇರ್ ಆಗೋದ್ರಿಂದ ಒಳ್ಳೆಯದಾಗುತ್ತೆ. ಹಿಯರ್ ಮೆನ್ಷನ್ ಎನಿ 2 ಫಂಕ್ಷನ್ಸ್ ಆಫ್ ಮನಿ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಮೆಷರ್ಸ್ ಆಫ್ ವ್ಯಾಲ್ಯೂ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಆ್ಯಂಡ್ SLR, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. CRR ಮತ್ತು SLR ಏನಿದೆ ಅದರ ಮೀನಿಂಗ್ನ ಬರಿಬೇಕು. ದ ಕ್ಯಾಶ್ ರಿಸರ್ವ್ ರೇಷಿಯೋ ಈಸ್ ಎ ಸರ್ಟೈನ್ ಪರ್ಸೆಂಟೇಜ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್ which a commercial bank is required to keep as cash reserves with itself. The statutory liquidity ratio refers to the ratio of deposits which the commercial banks have to maintain a certain percentage of their total deposits and time deposits with themselves in the form of liquidity assets as per the directions of Reserve Bank of India or RBI. Next one, state the credit control instruments of RBI. Answer ಎರಡಿದೆ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಕ್ವಾಲಿಟೇಟಿವ್ ಟೆಕ್ನಿಕ್ಸ್. ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ ಸಬ್ 3 ಪಾಯಿಂಟು, ಬ್ಯಾಂಕ್ ರೇಟ್ ಪಾಲಿಸಿ, ಓಪನ್ ಮಾರ್ಕೆಟ್ ಆಪರೇಷನ್, CRR and SLR. Here qualitative techniques include credit rationing, margin requirements. Next one, mention the 2 motives of demand for money. Mention the 2 motives of demand for money. Answer, the transaction motive, the speculative motive. Next one, how does bank rate influence money supply? How does bank rate influence money supply? 4 ಮಾರ್ಕ್ಸಿಗೆ ಓದ್ಕೊಂಡಿರುವಂತಹ ಕ್ವಶನಲ್ಲೇ ಬರುವಂತಹ ಒಂದು ಪಾಯಿಂಟು. ಹಿಯರ್ ದ ಆರ್ ಬಿ ಐ ಮತ್ತು RBI ಫಂಕ್ಷನ್ಸನ್ನ ನೀವು ಓದ್ಕೊಂಡಿರ್ತೀರಿ 4 ಮಾರ್ಕ್ಸಿಗೆ. ಸೊ ಅದರಲ್ಲೇ ನೀವು ಕವರ್ ಮಾಡಬಹುದು. ದ RBI ಕ್ಯಾನ್ ಇನ್ಫ್ಲೂಯೆನ್ಸ್ ಮನಿ ಸಪ್ಲೈ by changing the rate at which it gives loans to the commercial banks. The rate is called bank rate. By increasing the bank rate, loans taken by commercial banks become more expensive, which reduces the reserves held by the commercial bank and hence decreases money supply. A fall in the bank rate can increase the money supply. Next one, what role of RBI is known as lender of last resort? Functions of money ಇದೆಯಲ್ಲ, ಫಂಕ್ಷನ್ಸ್ ಆಫ್ RBI ಇದೆಯಲ್ಲ, ಅದರಲ್ಲಿ ಲಾಸ್ಟ್ ಪಾಯಿಂಟ್ ಇದಾಗಿರುತ್ತೆ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅನ್ನೋದು. ಸೊ ನೀವು ಅಷ್ಟು ಪಾಯಿಂಟ್ಸ್ಗಳನ್ನ ಕೂಡ ಓದ್ಕೊಂಡಿರ್ತೀರಿ. ಸೊ ಅದರಲ್ಲಿ ಒಂದು ಪಾಯಿಂಟ್ ಕೇಳಿದಾಗ 2 ಮಾರ್ಕ್ಸಿಗೆ ಈಸಿಯಾಗಿ ಬರಿಬಹುದು. ನೆಕ್ಸ್ಟ್ ಒನ್, ಎಕ್ಸ್ಟ್ರಾ ಕ್ವಶನ್ಸ್ ಇದು. ಹಿಯರ್ ಮೆನ್ಷನ್ ದ ಲಿಂಕೇಜಸ್ ಆಫ್ ಓಪನ್ ಎಕಾನಮಿ. ಎಕ್ಸ್ಟ್ರಾ ಮಾತ್ರಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ, ಇದು 3 ಪ್ರಶ್ನೆನೂ ಕೂಡ ಓದ್ಕೊಳ್ಳಿ. ಹಿಯರ್ ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್, ಫೈನಾನ್ಷಿಯಲ್ ಮಾರ್ಕೆಟ್ ಲಿಂಕೇಜ್, ಲೇಬರ್ ಮಾರ್ಕೆಟ್ ಲಿಂಕೇಜ್. ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್? ಫಾರಿನ್ ಎಕ್ಸ್ಚೇಂಜ್ ರೇಟ್ ಈಸ್ ದ ಪ್ರೈಸ್ ಆಫ್ ಒನ್ ಕರೆನ್ಸಿ in terms of another currency. It links the currencies of different countries and enables comparison of international cost and prices. Why do people demand foreign exchange? To purchase of goods and services from other countries, to send gifts abroad, to purchase financial assets abroad. ಅಲ್ಲಿಗೆ ನಾನು ನಿಮಗೆ ಟೋಟಲ್ ಆಗಿ 5 ಚಾಪ್ಟರ್ಸಿನ
2 ಮಾರ್ಕ್ಸಿಗೆ ಬರುವಂತಹ ಇಂಪಾರ್ಟೆಂಟ್ ಅಷ್ಟು ಕ್ವಶನ್ಸು ಆನ್ಸರ್ಸ್ನ ಹೇಳಿದ್ದೀನಿ. ಎಕ್ಸ್ಟ್ರಾ ಈ 3 ಕ್ವಶನ್ಸ್ ಕೊಟ್ಟಿದ್ದೀನಲ್ಲ 1 2 3 ಈ 3 ಕ್ವಶನ್ಸ್ನು ಕೂಡ ಓದ್ಕೊಳ್ಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಸೊ ಇಷ್ಟು ನಿಮಗೆ ಸೆಕ್ಷನ್ ಬಿಯಲ್ಲಿ 9 ಕ್ವಶನ್ಸನ್ನ ಅಟೆಂಡ್ ಮಾಡಲಿಕ್ಕೆ ಈಸಿಯಾಗಿ ಸಾಕಾಗುತ್ತೆ. ಇದು ನಿಮಗೆ ಟಫ್ ಆಗ್ತದೆ, ನಾವು 2 ಪ್ರಶ್ನೆಗೆ 6 ಕ್ವಶನ್ಸನ್ನ ಓದ್ಕೊಳ್ಬೇಕಾ ಅನ್ನೋದಿದ್ರೆ ಅದು ನಿಮಗೆ ಬಿಟ್ಟಿದ್ದು. ಬಟ್ ನೀವಿಲ್ಲಿ 9 ಕ್ವಶನ್ಸಿಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಂಥ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ನಿಮಗೆ ನಾನು ಕೊಟ್ಟಿರುವ 5 ಚಾಪ್ಟರ್ಸು ಬರೀ 2 ಮಾರ್ಕ್ಸಿಗಲ್ಲ, ಈವನ್ 4 ಮಾರ್ಕ್ಸ್ ಆಗಿರಬಹುದು, 6 ಮಾರ್ಕ್ಸ್ ಆಗಿರ್ಬೋದು, ಅದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ ಒಂದು 6 ಚಾಪ್ಟರ್ಸಿಂದ ನಿಮಗೆ ಟೋಟಲ್ ಆಗಿ 100 ಮಾರ್ಕ್ಸೇ ಕವರ್ ಆಗುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ, ಕ್ಲೀನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಿಯರ್ ನಿಮಗೆ ಇವಾಗ ಕನ್ನಡ ಮೀಡಿಯಮಲ್ಲಿ ನಾನು 4 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಚಾಪ್ಟರ್ ವೈಸ್ ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮವರಿಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇಲ್ಲ. ಬಟ್ ನಿಮಗೆ ಆಲ್ರೆಡಿ ಯಾವ್ಯಾವ ಚಾಪ್ಟರ್ ಅನ್ನೋದಂತೂ ಖಂಡಿತವಾಗ್ಲೂ ಗೊತ್ತಿದೆ. ಆ ಚಾಪ್ಟ್ರಲ್ಲಿ ಬರುವಂತಹ ಅಷ್ಟು ಕ್ವಶನ್ಸನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಇವಾಗ ಹೇಳೋದಾದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಪಾರ್ಟ್ ಎ ಪಾರ್ಟ್ ಬಿಯಲ್ಲಿ ಫಸ್ಟ್ ಒನ್ ಪಾರ್ಟ್ ಎ ತೊಗೊಂಡ್ರೆ ನಿಮಗೆ ಸೆಕೆಂಡ್ ಚಾಪ್ಟರ್ ಏನಿದೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಇಲ್ಲಿ 20 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಸೆಕೆಂಡ್ ಚಾಪ್ಟರ್ನ ಓದ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕ್ಲಾಸ್ 7ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಪ್ರಾಬ್ಲಮ್ಮು, ಪ್ರಾಕ್ಟಿಕಲ್ ಏನಿದೆ, ಸೆಕ್ಷನ್ ಈ ಕ್ವಶನ್ಸ್ ಏನಿದೆ ಅದು ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಥರ್ಡ್ ಚಾಪ್ಟರ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನೀವು ಸೆಕೆಂಡ್ ಚಾಪ್ಟರು, 4th ಚಾಪ್ಟರು, 6th ಚಾಪ್ಟರು 2, 4, 6 ಈ ಚಾಪ್ಟರ್ನ ಓದ್ಕೊಂಡ್ರೆ ಸಾಕಾಗುತ್ತೆ. ಪಾರ್ಟ್ ಬಿಯಲ್ಲಿ ಸೆಕೆಂಡ್ ಚಾಪ್ಟರು 20 ಮಾರ್ಕ್ಸ್ ಕವರ್ ಆಗುತ್ತಲ್ಲ ಅದು, ಥರ್ಡ್ ಚಾಪ್ಟರು ಮನಿ ಆ್ಯಂಡ್ ಬ್ಯಾಂಕಿಂಗ್ 14 ಮಾರ್ಕ್ಸ್ ಕವರ್ ಆಗುತ್ತೆ ಆ ಚಾಪ್ಟರು, ಲಾಸ್ಟ್ ಚಾಪ್ಟರ್ 6th ಒನ್ ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್ ಈ ಚಾಪ್ಟ್ರಲ್ಲಿ 21 ಮಾರ್ಕ್ಸು ಕವರ್ ಆಗುತ್ತೆ. ಸೊ ಇಷ್ಟು ಈ 6 ಚಾಪ್ಟರ್ಸ್ನ ಓದ್ಕೊಂಡ್ರೆ ಒಳ್ಳೆ ಸ್ಕೋರನ್ನು ಮಾಡಬಹುದು. ಸೊ ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಇರುತ್ತೆ ಬಿಟ್ಟರೆ ಕ್ವಶನ್ಸು ಸೇಮ್ ಇರುತ್ತೆ. ಹಾಗಾಗಿ ಒಂದ್ಸಲ ಆ ವಿಡಿಯೋನ ವಾಚ್ ಮಾಡಿದರೆ ನಿಮ್ಮ ಇಂಗ್ಲೀಷ್ ಕ್ವಶನ್ಸ್ ಏನಿದೆ ಅದಕ್ಕೆ ಪ್ರಿಪೇರ್ ಆಗಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.